ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಬಿಸಿಲು ನಾಡು ಅಂತ ಖ್ಯಾತಿ ಗಳಿಸಿರುವಂಥ ರಾಯಚೂರು ನಗರದಲ್ಲಿದ್ದೀನಿ. ರಾಯಚೂರು ಅಂದ ತಕ್ಷಣ ನಮಗೆಲ್ಲ ನೆನಪಿಗೆ ಬರೋದೇ ಬಿಸಿಲು. ಏನಪ್ಪಾ ಬಿಸಿಲು, ಸಾಕಾಗಿ ಹೋಗ್ಬಿಡುತ್ತೆ ಈ ಬಿಸಿಲು, ನಾವು ಇಲ್ಲಿರೋದೇ ಬೇಡ ಅಂತ ಹೇಳಿ ಭಾಳಷ್ಟು ಜನ ರಾಯಚೂರನ್ನು ತೊರೆದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಾರೆ. ಆದರೆ ರಾಯಚೂರಿನ ಸ್ಪೆಷಾಲಿಟಿ ಏನು ಗೊತ್ತಾ? ರಾಯಚೂರು ನಮ್ಮ ಇಡೀ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ. ಅಂದರೆ ರಾಯಚೂರಿನಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸುಮ್ಮನೆ ಅಲ್ಲ, ವಿದ್ಯುತ್ ಉತ್ಪಾದನೆ ಆಗೋದು ಬಿಸಿಲುನಾಡು ಅಂತ ಹೇಳಿ ಒಂಥರ ವ್ಯಂಗ್ಯ ಮಾಡೋದು ಅದೆಲ್ಲ ಅಲ್ಲ. ಆದರೆ ರಾಯಚೂರಿನಿಂದ ಇಡೀ ರಾಜ್ಯಕ್ಕೆ ವಿದ್ಯುತ್ ಸಿಗುತ್ತೆ ಅಂತ ಅಂದರೆ ಅದು ನಾರ್ಮಲ್ ವಿಚಾರ ಅಲ್ಲ. ನಾನೀಗ ಸ್ವತಃ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ನ ಮುಂಭಾಗನೇ ಇದ್ದೀನಿ. ನೀವು ಗಮನಿಸ್ಬೋದು, ಇದೇ ಒಂದು ಜಾಗದಲ್ಲಿನೇ ವಿದ್ಯುತ್ ಉತ್ಪಾದನೆ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಇಲ್ಲಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ವಿವರಿಸೋಕ್ಕೆ ಭಾಳ ಸಮಯ ಹಿಡಿಯುತ್ತೆ. ಹಾಗಾಗಿ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಜಾಗದಿಂದಾನೇ ವಿದ್ಯುತ್ ಉತ್ಪಾದನೆಯಾಗಿ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಸರಬರಾಜು ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವೆಲ್ಲ ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ನನಗೆ. ಸದ್ಯಕ್ಕೆ ಸುಮ್ಮನೆ ನೋಡಿದ್ದೀನಿ, ಬಂದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಈ ಒಂದು ಜಾಗ ಇದೆಯಲ್ಲ, ಈ ಜಾಗದಿಂದನೇ ಇಡೀ ಕರ್ನಾಟಕ ಬೆಳಕಾಗುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ರಾಯಚೂರು ಅಂದಾಕ್ಷಣ ನಾನು ಈಗಾಗಲೇ ಹೇಳಿದ ಹಾಗೆ ಬಿಸಿಲುನಾಡು, ಸಾಕಷ್ಟು ತೊಂದರೆ ಆಗುತ್ತೆ. ಬೇರೆ ಬೇರೆ ಈ ಅಧಿಕಾರಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನಾನು ಎಲ್ಲೋ ಒಂದು ಕಡೆ MLAಗಳನ್ನ ಮಾತನಾಡಿಸುವಾಗ ಕೇಳಿದೆ, ರಾಯಚೂರು ಬಿಸಿಲು ಹಾಗಾಗಿ ನಾವು ಇಲ್ಲಿ ಇರಲ್ಲ ಅಂತ ಹೇಳಿ ಭಾಳಷ್ಟು ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋದರು ಅಂತ ಹೇಳಿ. ಆದರೆ ರಾಯಚೂರಿನಿಂದ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಕೊಡುಗೆ ಇದೆ. ಇದ್ರ ಜೊತೆಗೆ ಇಲ್ಲಿ 2 ನದಿಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ಪಾಪ ರಾಯಚೂರಿನ ಜನರಿಗೆ ಏನಾಗುತ್ತೆ ಅಂತ ಅಂದರೆ, ಒಂದು ಕಡೆ 2 ನದಿಗಳಿದ್ರೂ ಕೂಡ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸಿಕೊಳ್ಳದಿರುವಂಥ ಅಥವಾ ಬಳಸಿಕೊಳ್ಳುವ ಮನಸ್ಥಿತಿ ಇರದೇ ಇರುವಂಥ ರಾಜಕಾರಣಿಗಳು ಈ ಜಿಲ್ಲೆಯಂತ, ಅದು ಭಾಳ ನೋವಿನ ಸಂಗತಿ. ಇದ್ರ ಜೊತೆಗೆ ವಿದ್ಯುತ್ ಇಲ್ಲಿಂದ ಸರಬರಾಜು ಆಗುತ್ತೆ ಅಂತ ಅಂದರೂ ಕೂಡ ಇದೇ ಜಿಲ್ಲೆಯಲ್ಲೇ ಬಹಳಷ್ಟು ಹಳ್ಳಿಗಳಿಗೆ ಇನ್ನೂ ಕೂಡ ಕರೆಂಟ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ಕೂಡ ಇಲ್ಲಿನ ಜನರದ್ದಾಗಿದೆ. ಆ ನಿಟ್ಟಿನಲ್ಲಿ ರಾಯಚೂರು ಅಭಿವೃದ್ಧಿ ಮಾಡೋದು ಭಾಳ ಸುಲಭ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಸಂಪನ್ಮೂಲ ಈ ಒಂದು ಜಿಲ್ಲೆಯಲ್ಲಿದೆ, ಈ ಒಂದು ಭಾಗದಲ್ಲಿದೆ. ಆದರೆ ಯಾಕೆ ಇದನ್ನು ಸರಿಪಡಿಸುವಂಥ ಕೆಲಸ ಇಲ್ಲಿನ ರಾಜಕಾರಣಿಗಳ ಕೈಯಲ್ಲಿ ಆಗ್ತಾ ಇಲ್ಲ, ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂಥ ಕೆಲಸ ಇಲ್ಲಿನ ರಾಜಕಾರಣಿಗಳಿಂದ ಆಗ್ತಾ ಇಲ್ಲ ಅನ್ನೋ ಒಂದು ನೋವು, ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಆದರೆ ಇವತ್ತು ನನಗೆ ಭಾಳ ಖುಷಿ ಆಯಿತು, ನಿಮಗೆ ತೋರಿಸ್ಬೇಕು ಅಂತಲೇ ಇಲ್ಲಿ ಸ್ಟಾಪ್ ಮಾಡಿದ್ದು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಪವರ್ ಸ್ಟೇಷನ್ ಇಡೀ ರಾಜ್ಯಕ್ಕೆ ವಿದ್ಯುತ್ ನೀಡುತ್ತೆ.